ಲೈಟ್ಗಳಿದೆ. ಮಶ್ರೂಮು ಎಷ್ಟೊತ್ತು ಬೇಯಿಸ್ಬೇಕು ಅದನ್ನು ಗೊತ್ತಾ ನಿಮಗೆ? ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಹಾಯ್, ವೆಲ್ಕಮ್ ಟು ಎಪಿಸೋಡ್ 3. ಮತ್ತು ಹೇಗೆ ಅನಿಸ್ತು ಎಪಿಸೋಡ್ 2? ಮಾಡಿದ್ರ ನೀವು ಚಿಕನ್ ಗ್ರೇವಿ ಮಸಾಲ? ಎಪಿಸೋಡ್ 1, 2 ನೋಡಿದ್ದೀರಲ್ವ ನಂದು? ಪಕ್ಕ ಅಲ್ವಾ? ಇಫ್ ನೋಡಿಲ್ಲ ಅಂದರೆ ನೋಡಿ, ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಇವತ್ತು ಎಪಿಸೋಡ್ 3 ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅಂದ್ಕೊಂಡೆ ನಾನ್ ವೆಜ್ ಮಾಡಿದ್ನಲ್ವಾ, ಇವತ್ತೇನಾದರೂ ವೆಜ್ ತಿನ್ನೋಣ ಅಂತ ಅನಿಸ್ತಿತ್ತು. ದೆನ್ ಈಸಿಯೆಸ್ಟ್ ಏನಾದರೂ, ತುಂಬ ಟೈಮ್ ಕಿಚನಲ್ಲಿ ನಿಲ್ಲಕ್ಕೆ ನಂಗೆ ಬೇಡ, ಏನಾದರೂ ಈಸಿಯಾಗಿ ಏನಾದರೂ ಮಾಡೋಣ ಅಂತ ಅದಕ್ಕೆ ಅಂದ್ಕೊಂಡೆ ಮಶ್ರೂಮ್ ಬಟರ್ ಗಾರ್ಲಿಕ್ ಮಾಡೋಣ ಅಂತ. ಈಸಿ ಅಲ್ವಾ ಅದು? ಓಕೆ, ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಓಕೆ, ಹಾಗಿದ್ದರೆ ಸ್ಟಾರ್ಟ್ ಮಾಡೋಣವಾ? ಫಸ್ಟ್ ಇದನ್ನು ಟೈ ಮಾಡ್ತೀನಿ. ಅದು ಕ್ಯಾಪ್ ಇಲ್ಲ ನನ್ನ ಹತ್ರ, ಇಲ್ಲದ್ರೆ ಅದನ್ನು ಹಾಕ್ತಿದ್ದೆ ಲೈಕ್ ಮಾಸ್ಟರ್ ಶೆಫ್ ಥರ. ಓಕೆ ಬನ್ನಿ. ಸೊ ನಂದು ಎಪಿಸೋಡ್ಸ್ ನೀವು ನೋಡ್ತಿದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ ಹೇಳಿ? ಏನು ಮಾಡ್ತೀನಿ ನಾನು ಫಸ್ಟ್? ಓಕೆ, ಫಸ್ಟ್ ಇದನ್ನು ಹಾಕ್ಕೊಳ್ಳಿ, ಓಕೆನಾ? ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಗೊತ್ತಿದೆಯಾ ನಿಮಗೆ ಹೇಗೆ ಮಾಡೋದು ಅಂತ? ಓಕೆ, ಏನೆಲ್ಲ ನಿಮಗೆ ಫಸ್ಟ್ ಮಶ್ರೂಮ್ ಬೇಕು, ಮಶ್ರೂಮ್ ಮತ್ತೇನು ಬೇಕು? ಓಕೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಇಡ್ತೀನಿ ನಾನು. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇವತ್ತು ನಾವು ಮಾಡಿದ್ದು ಮಶ್ರೂಮ್ ಗಾರ್ಲಿಕ್. ಸೊ ಮೇನ್ಲಿ ಮಶ್ರೂಮ್ ಬೇಕು, ಗಾರ್ಲಿಕ್ ಬೇಕು, ಮತ್ತು ಬಟರ್, ಕ್ರೀಮ್, ದೆನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಮಿಕ್ಸ್ಡ್ ಹರ್ಬ್. ಫಸ್ಟಿಗೆ ಮಶ್ರೂಮ್ ವಾಶ್ ಮಾಡೋಣ, ಆಯಿತಾ? ಮಶ್ರೂಮ್ನ ಸ್ಲೈಸಾಗಿ ಕಟ್ ಮಾಡೋಣ. ಇದು ಬಟನ್ ಮಶ್ರೂಮ್ ನಾನು ತೊಗೊಳ್ತಿರೋದು. ಓಕೆ, ಫಸ್ಟ್ ಕಟ್ ಮಾಡೋಣ. ನನಗೆ ಆ್ಯಕ್ಚುಲಿ ತುಂಬ ಚಿಕ್ಕ ಚಿಕ್ಕ ಸ್ಲೈಸ್ ಇಷ್ಟ ಆಗುತ್ತೆ, ದೊಡ್ಡ ದೊಡ್ಡ ತಿನ್ನೋಕೆ ಒಳ್ಳೆಯದಾಗಲ್ಲ. ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ, ಆಯಿತಾ? ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪ್ಯಾನ್ ತಗೊಳ್ಳಿ. ಓಕೆ, ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಬಟರ್ ಹಾಕೋಣವಾ ಇವಾಗ? ಓಕೆ, ಇವಾಗ ಗಾರ್ಲಿಕ್ ಹಾಕೋಣ. ನೆಕ್ಸ್ಟು ಮಶ್ರೂಮ್ ಹಾಕೋಣ. ಇವಾಗ ಮಶ್ರೂಮ್ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡೋಣ, ಸ್ವಲ್ಪ ಬಾಯ್ಲ್ ಆಗಲಿ ಅದು. ಮತ್ತು ಎಷ್ಟು ಜನರಿಗೆ ಮಶ್ರೂಮ್ ಇಷ್ಟ? ಯಾರಿಗಾದರೂ ಮಶ್ರೂಮ್ ಫೇವ್ರೇಟ್ ಆದರೆ ನನಗೆ ಕಮೆಂಟ್ ಮಾಡಿ, ಆಯಿತಾ? ಮಶ್ರೂಮು ಎಷ್ಟೊತ್ತು ಬೇಯಿಸ್ಬೇಕು ಅದನ್ನು ಗೊತ್ತಾ ನಿಮಗೆ? ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ವೀಡಿಯೋದಲ್ಲಿ ನಾನು ನೋಡಿದ್ದೆ, ಇದು ಮಶ್ರೂಮು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೀರು ಬಿಡುತ್ತೆ ಅಂತ. ನಿಮಗೆಲ್ಲರೂ ಕಾಣಿಸ್ತಿದ್ಯಾ ನೀರು ಬಿಡ್ತಿದ್ಯಾ ಇದು? ಓ, ಸ್ವಲ್ಪ ನೀರು ಬಿಡೋಣ, ಅಂದರೆ ತುಂಬ ನೀರಿರುತ್ತೆ ಅಂತ. ಇವಾಗ ನಾನು ಸಾಲ್ಟ್ ಹಾಕ್ತೀನಿ. ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ದೆನ್ ಮಿಕ್ಸ್ಡ್ ಹರ್ಬ್ಸ್. ಇಷ್ಟಕ್ಕೆ ಎಂಡ್ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಕ್ರೀಮಿ ಟೆಕ್ಸ್ಚರ್ ಇಷ್ಟ. ನನಗೆ ಇವನ್ ಮಲೈ ಚಿಕನ್ ಅದೆಲ್ಲ ಕ್ರೀಮಿ ಆಗಿದೆ, ತುಂಬ ಜ್ಯೂಸಿ ಆಗಿರುತ್ತೆ, ಇಷ್ಟ ಆಗುತ್ತೆ. ಅದಕ್ಕೆ ನಾನು ಎಂಡಿಗೆ
ಕ್ರೀಮ್ ಹಾಕ್ತೀನಿ. ಇವಾಗ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿ ಓಕೆ. ಇವಾಗ ಟೇಸ್ಟಿಂಗ್ ಟೈಮ್ ಹೇಗಾಗಿದೆ ಅಂತ ನೋಡೋಣ ಆಯಿತಾ? ಓಕೆ, ಇವಾಗ ಟೇಸ್ಟ್ ಮಾಡೋಣವಾ? ಇವತ್ತು ನಾನು ಮಾಡಿದ್ದನ್ನು ನಾನೇ ತಿಂತೀನಿ, ಹೇಗಾಗಿದೆ ಅಂತ ನೋಡೋಣ ಆಯಿತಾ? ಹಾನೆಸ್ಟ್ ರಿವ್ಯೂ ಕೊಡ್ತೀನಿ, ನೋಡೋಣ. ಅಂತ ಗೊತ್ತಾ, ಟೇಸ್ಟ್ ಚೆನ್ನಾಗಿದೆ, ಬಟ್ ಸಾಲ್ಟ್ ಜಾಸ್ತಿ ಆಯಿತು, ಸಾಲ್ಟಿ ಆಗಿದೆ ತುಂಬ. ಅದರ್ವೈಸ್ ಸೂಪರ್, ಚೆನ್ನಾಗಿದೆ. ಓಕೆ, ಇವತ್ತಿನ ಎಪಿಸೋಡಲ್ಲಿ ನಾನೇನು ಕಲಿತೆ ಅಂದರೆ ಸಾಲ್ಟ್ ಸ್ವಲ್ಪ ಕಮ್ಮಿ ಹಾಕಬೇಕಿತ್ತು ಅಂತ. ಯಾಕಂದರೆ ಬಟರಲ್ಲಿ ಆಲ್ರೆಡಿ ಸಾಲ್ಟ್ ಇತ್ತು, ಸೊ ನಂಗೆ ಅದು ಗೊತ್ತಾಗಲಿಲ್ಲ. ಸ್ವಲ್ಪ ಹಾಕಿದೆ, ಆದರೂ ಸ್ವಲ್ಪ ಜಾಸ್ತಿ ಆಯಿತು. ಪರವಾಗಿಲ್ಲ. ನಿಮ್ಗೆ ಹೇಗೆ ಅನಿಸ್ತು ಎಪಿಸೋಡ್? ಇಷ್ಟ ಆಯಿತಾ? ಈಸಿ ರೆಸಿಪಿ ಅಲ್ವಾ? ಟ್ರೈ ಮಾಡಿ ನೀವು ಸಹ, 5 ನಿಮಿಷದಲ್ಲಿ ಆಗುತ್ತೆ. ನನಗೆ ಏನಾದರೂ ಸ್ಟಾರ್ಟರ್ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು. ರಪ್ಪ ಅಂತ ಮಾಡಿದೆ, ಟಪ್ ಅಂತ 5 ನಿಮಿಷದಲ್ಲಿ ಮುಗೀತು. ಓಕೆ, ಹಾಗಿದ್ರೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಆಯಿತಾ? ಓಕೆ, ಹಾಗಿದ್ರೆ ಎಪಿಸೋಡ್ ನಿಮಗೆ ಲೈಕ್ ಆಗಿದ್ದರೆ ನಂದು ಈ ಎಪಿಸೋಡ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಆಯಿತಾ? ಸಿ ಯು ಇನ್ ನೆಕ್ಸ್ಟ್ ಎಪಿಸೋಡ್. Keep smiling, keep growing, and keep cooking. Bye-bye.